ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾಳೆ ಬೆಳಗ್ಗೆವರೆಗೂ ಶ್ರೀಕರ್ ಮಾವ ನಿದ್ದೆಯಿಂದ ಎದ್ದೇಳ್ದಿರೋ ಥರ ನೋಡ್ಕೋ ದೇವ್ರೆ. ತುಂಬ ಹೊತ್ತಾಯ್ತು, ಹೋಗಿ ಮಲ್ಗೊಂಡ್ವಾ? ಇಲ್ಲಾಂದ್ರೆ ನೈಟ್ ವಾಚ್ಮ್ಯಾನ್ ಹಾಗೆ ನೈಟ್ ಡ್ಯೂಟಿ ಮಾಡೋಣವಾ? ನಿಮ್ಮ ಅದ್ಭುತವಾದ ಸ್ವರದಿಂದ ಅನುಮಾನಗಳು ಬಂತು ಅಲ್ವಾ? 1 ಗಂಟೆ ವೆಯ್ಟ್ ಮಾಡೋಣವಾ? ಸರಿ. ನಿನ್ನ ಗಂಡನಾಗಿ ಪಡಿಬೇಕು ಅಂತ ಎಷ್ಟೋ ವರ್ಷಗಳಿಂದ ಅನ್ಕೋತಿದ್ದೀನಿ. ಅದಕ್ಕೆ ನಾನು ಒಂದ್ಸಲ ಮೇಲ್ಗಡೆ ಹೋಗಿ ನೋಡ್ಕೊಂಡು ಬರ್ತೀನಿ. ಸಿಸ್ಟರ್, ನಾನೂ ಬರ್ಲಾ? ಯಾಕೆ ಪ್ಲಾನ್ ಮತ್ತೆ ಹಾಳು ಮಾಡೋದಿಕ್ಕ? ಲವಣ್ಯ, ನೀನು ಹೋಗು. ಅವ್ನಿ, ಏನ್ ಮಾಡ್ತಿದ್ಯಾ? ನಿದ್ರೆ ಮಾಡದೆ ಈ ಟೈಮಲ್ಲಿ ಶ್ರೀಕರ್ ರೂಮ್ ಮುಂದೆ ಏನ್ ಮಾಡ್ತಿದ್ಯಾ? ಅದು ನೀರಿಗೋಸ್ಕರ ಬಂದಿದ್ದೆ. ವಾಟರ್ಗೋಸ್ಕರ ಬಂದವಳು ಕಿಚನ್ ಒಳಗಡೆ ಹೋಗ್ಬೇಕು, ಶ್ರೀಕರ್ ರೂಮ್ ಡೋರ್ ತಟ್ಟಬೇಕು ಅಂತ ಯಾಕೆ ಅನ್ಕೊಂಡೆ? ಅಂದ್ರೆ ಅದು ಫ್ರಿಡ್ಜು ಶ್ರೀಕರ್ ರೂಮಲ್ಲಿದ್ಯಾ? ಅದಲ್ಲ, ಸ್ವಲ್ಪ ತಲೆನೋವ್ತಾ ಇತ್ತು, ಟ್ಯಾಬ್ಲೆಟ್ ಕೇಳೋಣ ಅಂತ ಬಂದಿದ್ದೆ. ಡೌಟೇ ಬರ್ದಾಗೆ ಮಾತು ತುಂಬಾ ಚೆನ್ನಾಗಾಡ್ತೀಯಾ. ಹಾಗೇನಿಲ್ಲ. ಟ್ಯಾಬ್ಲೆಟ್ಸ್ ನಾನು ಕೊಡ್ತೀನಿ, ಶ್ರೀಕರ್ನ ಡಿಸ್ಟರ್ಬ್ ಮಾಡಬೇಡ. ಬಾ. ಏನ್ ಬೇಕಾಗಿಲ್ಲ ಬಿಡಿ. ಅದೇನು, ಶ್ರೀಕರೇ ಕೊಡ್ಬೇಕಾ? ಶ್ರೀಕರ್ ಕೈಯಿಂದ ತಗೊಂಡ್ರೆ ಮಾತ್ರ ತಲೆನೋವು ಕಡಿಮೆ ಆಗುತ್ತಾ? ಅದೇನೂ ಇಲ್ಲ, ನಾನು ಹೋಗ್ತೀನಿ. ಆರಾಮಾಗಿ ನಿದ್ದೆ ಮಾಡ್ತಿರೋ ಹಾಗಿದ್ದಾರೆ. ಡಿಸ್ಟರ್ಬ್ ಮಾಡಿದ್ರೆ ನಿದ್ದೆ ಹಾಳಾಗುತ್ತೆ. ಅವ್ರು ಇಷ್ಟೊತ್ತಿಗೆ ಎದ್ದು ರೆಡಿ ಆಗ್ತಾ ಇರ್ತಾರೆ. ರಾತ್ರಿ ಅವ್ರ ಹತ್ರ ಮಾತಾಡೋದಕ್ಕೆ ಆಗಲಿಲ್ಲ. ಅವರು ಊರಿಗೆ ಹೋಗ್ತಿದ್ದಾರೆ ಅಂದರೆ ಮನಸ್ಸಲ್ಲಿ ಯಾಕೋ ತುಂಬ ಭಯ ಆಗ್ತಾ ಇದೆ. ತಕ್ಷಣ ಮಾತಾಡಬೇಕು. ಅನ್ಕೊಂಡ ಪ್ರಕಾರ ಕಾವ್ಯನ ಶ್ರೀಕರ್ ರೂಮ್ ಕಳಿಸಿ
ರಾತ್ರಿ ಪೂರ್ತಿ ಶ್ರೀಕರ್ ಪಕ್ಕನೇ ನಿದ್ದೆ ಮಾಡೋ ಹಾಗೆ ಮಾಡಿದೀವಿ. ನಾನ್ ಹೇಳ್ದಾಗೆ ಕಾವ್ಯ ಬೊಟ್ಟು ಅಳಿಸ್ಕೊಂಡು ಹೂವನ್ನ ಹಾಳು ಮಾಡ್ಕೊಂಡು ಇರ್ತಾಳೆ. ಅದಕ್ಕೆ ಶ್ರೀಕರ್ ಕಾವ್ಯನ ಏನೋ ಮಾಡಿದಾನೆ ಅಂತ ಅತ್ತೆ ಮಾವನ್ನ ಸ್ಟ್ರಾಂಗ್ ಆಗಿ ನಂಬ್ಸೋಣ. ಕಾವ್ಯ ಕೂಡ ಅಳ್ತಾ ಗಲಾಟೆ ಮಾಡ್ತಾಳೆ. ಅದಕ್ಕೆ ಶ್ರೀಕರ್ ಮೇಲೆ ಅತ್ತೆ ಮಾವಂಗೆ ಅನುಮಾನ ಶುರು ಆಗುತ್ತೆ. ಆಮೇಲೆ ನಮ್ ಡಿಮ್ಯಾಂಡ್ಸ್ ಏನು ಅಂತ ನೆನ್ಪಿದೆ ಅಲ್ವಾ? ಕಾವ್ಯ ಜೀವನಕ್ಕೆ ನ್ಯಾಯ ಸಿಗಬೇಕು. ಕಾವ್ಯನ ಶ್ರೀಕರಿ ಕೊಟ್ಟು ಮದುವೆ ಮಾಡಬೇಕು. ವೆರಿ ಗುಡ್ ಅಣ್ಣ. ನೀನ್ ಹೇಳಿದ್ದು ಹೇಳ್ದಾಗೆ ನಡಿಬೇಕು ಅಂದ್ರೆ ಕಾವ್ಯನ ಶ್ರೀಕರ್ ಕೊಟ್ಟು ಮದ್ವೆ ಮಾಡೋದಕ್ಕೆ ನಾವೆಲ್ಲರೂ ಡ್ರಾಮಾ ಪ್ಲೇ ಮಾಡ್ತೀವಿ ಅಂತ ಅಮ್ಮನ್ಗೆ ಗೊತ್ತಾಗ್ಬಾರ್ದು. ದಾಟ್ಬೇಕಾಗಿರೋ ಸಮಯ ದಾಟ್ ಹೋಗಿದೆ. ಇನ್ ಯಾವ ಪರಿಸ್ಥಿತಿಲೂ ಅನುಮಾನ ಬರೋದಿಲ್ಲ. ಈ ಸ್ಕೆಚ್ಚಿಂದ ಶ್ರೀಕರ್ ತಪ್ಪಿಸ್ಕೊಳ್ದ ಹಾಗೆ ಅತ್ತೆ ಮೇಲೆ ಒಂದ್ ರೇಂಜ್ಗೆ ಪ್ರೆಷರ್ ಕ್ರಿಯೇಟ್ ಮಾಡೋಣ, ಸರಿನಾ? ಓಕೆ ಸಿಸ್ಟರ್, ಇನ್ಯಾಕ್ ತಡ, ಮುಂದೆ ಹೋಗೋಣ, ನಡೀರಿ. ಬನ್ನಿ. ಕಾವ್ಯ, 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 ಅಮ್ಮ ಕಾವ್ಯ, ಕಾವ್ಯ, ಅಮ್ಮ ಕಾವ್ಯ. ಕಾವ್ಯ, ಕಾವ್ಯ, ಎಲ್ಲಿದ್ಯೆ? ಅಮ್ಮ ಮುದ್ದಿನ ಮಗಳೇ, ಎಲ್ಲಿದ್ಯೆ? ಕಾವ್ಯ, 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 ಎಲ್ಲಿದ್ಯಮ್ಮ? ಎಲ್ಲಿದ್ಯಮ್ಮ? ಕಾವ್ಯ, ಬಾಮೈದ, ಕಾವ್ಯ, ಎಲ್ಲಾದ್ರೂ ಕಾಣಿಸಿದ್ಲಾ? ಇಲ್ಲ ಭಾವ. ಏ ವಸಂತ, ಕಾವ್ಯ ಎಲ್ಲಾದ್ರೂ ಕಾಣಿಸಿದ್ಲಾ? ಇಲ್ಲ ರೀ, ಎಲ್ಲೂ ಕಾಣಿಸ್ತಿಲ್ಲ. ನಾನು ಕೂಡ ಮನೆ ಎಲ್ಲಾ ಕಡೆ ಹುಡುಕುದ್ನೆ, ಎಲ್ಲಿ ಹೋದ್ಲು ಅಂತ ಕಾಣಿಸ್ತಿಲ್ಲ. ಕಾವ್ಯ ಎಲ್ಲಿದ್ಯಮ್ಮ? ಕಾವ್ಯ, ಅಮ್ಮ ಕಾವ್ಯ ಎಲ್ಲೂ ಕಾಣಿಸ್ತಿಲ್ಲ. ಮನೇಲೆಲ್ಲ ಹುಡುಕುದ್ರಿ ತಾನೆ? ಹುಡುಕುದ್ವಿ ಅತ್ತೆ, ಎಲ್ಲೂ ಕಾಣಿಸ್ತಿಲ್ಲ. ಬೆಳಗ್ಗೆ ಎಲ್ಲಿ ಹೋಗಿರ್ತಾಳೆ? ಹೊರಗಡೆ ಹೋದ್ರೆ ಅತ್ಗೆಗೆ ಹೇಳೇ ಹೋಗ್ತಾಳೆ ಅಲ್ವಾ? ಇಷ್ಟೊತ್ತಿಗೆ ಕಾಫಿ ಕಾಫಿ ಅಂತ ಕಿರ್ಚ್ತಾ ಇದ್ಲು. ಅಕ್ಕ ಕಾಫಿ ಕೊಡೋವರೆಗೂ ಕಿರ್ಚ್ತಾನೆ ಇರ್ತಿದ್ಲು. ಏಯ್, ಇನ್ನೊಂದ್ಸಲ ಹುಡುಕ್ರೋ. ಎಲ್ಲಾ ರೂಮ್ ಹುಡುಕುದ್ರ ಅತ್ಗೆ? ಹುಡುಕ್ತಿಲ್ಲ ಲಾವಣ್ಯ. ಶ್ರೀಕರ್ ರೂಮ್ ಹುಡುಕುದ್ರಾ? ಇಲ್ಲ, ಹುಡುಕ್ಲಿಲ್ಲ. ಹಾಗಾದ್ರೆ ಅವನ್ ರೂಮ್ ಕೂಡ ಒಂದ್ಸಲ ಚೆಕ್ ಮಾಡೋಣ. ಅವನ್ ರೂಮಲ್ಲಿ ಯಾಕಮ್ಮ ಇರ್ತಾಳೆ ಅರ್ಥವಿಲ್ದ ಮಾತಾಡ್ಕೊಂಡು? ನಮ್ಮ ದೊಡ್ಡ ಸೊಸೆ ಬಾಯಿಗೆ ಮಿತಿನೇ ಇರೋದಿಲ್ಲ ಅಲ್ವಾ? ಹುಡುಕಿದ್ರೆ ತಪ್ಪೇನಿದೆ ಅಪ್ಪ? ಇಂಥ ವಿಷಯದಲ್ಲಿ ಹೆಂಡತಿಗೆ ಚೆನ್ನಾಗಿ ಸಪೋರ್ಟ್ ಮಾಡ್ತೀಯ ಕಣ. ಸಿಸ್ಟರ್ ಹೇಳ್ದಾಗೆ ಚಿಕ್ಕ ಬಾಮ ಇದನ್ ರೂಮಲ್ಲಿ ಹುಡ್ಕೋಣ, ನಡಿ ವಸಂತ. ಏನ್ರಿ, ನಾವ್ ಕೂಡ ಅಯ್ಯಯ್ಯೋ ಕಾವ್ಯ,
ಅಯ್ಯೋ ಕಾವ್ಯ 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 ಏ ಕಾವ್ಯ ಅಯ್ಯೋ ಕಾವ್ಯ ಅಯ್ಯೋ ಕಾವ್ಯ ಎದ್ದೇಳೆ ಕಾವ್ಯ ಶ್ರೀಕರ್ ಶ್ರೀಕರ್ ಅಮ್ಮ ಕಾವ್ಯ ನೀನ್ ನನ್ ರೂಮಲ್ಲಿ ಯಾಕಿದೀಯಾ? ಏನೇ ಇದು ಶ್ರೀಕರ್ ರೂಮಲ್ಲಿ ಮಲಗಿದ್ಯಲ್ಲ ನೀನು? ಅಂದ್ರೆ ರಾತ್ರಿ ಎಲ್ಲ ಈ ರೂಮಲ್ಲೇನೆ? ಅಯ್ಯಯ್ಯಪ್ಪ ಬೊಟ್ಟು ಅಳಿಸಿದೆ, ಹೂ ಬಾಡೋಗಿದೆ. ಇದೆಲ್ಲ ನೋಡಿದ್ರೆ ಬೇರೆ ಅರ್ಥ ಬರೋ ಹಾಗೆ ಕಾಣಿಸ್ತಿದೆ. ಅಷ್ಟಕ್ಕೂ ಏನ್ ನಡೀತು ಅಂತ ಹೇಳು ಕಾವ್ಯ. ಏನ್ ಹಾಗ್ ನೋಡ್ತಿದ್ಯಾ? ಏನ್ ನಡೀತು ಅಂತ ಹೇಳು. ಹೇಳ್ತೀನಿ. ಹೇಳಿದ್ಮೇಲೆ ನೀವು ಮಾವನ್ಗೆ ಏನು ಅನ್ಬೇಡಿ. ಅದನ್ನ ದೊಡ್ಡವ್ರು ನೋಡ್ಕೋತಾರ ಬಿಡು. ಅಷ್ಟಕ್ಕೂ ಮೊದಲು ಏನ್ ನಡೀತು ಅಂತ ಹೇಳು. ರಾತ್ರಿ ನಾನು ವಾಟರ್ ತರೋಣ ಅಂತ ಹೋಗ್ತಿದ್ರೆ ಮಾವ ಕರ್ದ. ಯಾಕೆ ಮಾವ ಅಂತ ಕೇಳ್ದೆ. ನನ್ನ ಕೈ ಹಿಡ್ಕೊಂಡು ಒಳಗಡೆ ಎಳ್ಕೊಂಡ. ನನ್ನ ಮಾವನ್ನೇ ಅಲ್ವಾ ಅಂತ ಸೈಲೆಂಟ್ ಆಗಿದ್ರೆ ನಿನ್ನ ಒಂದು ಸಾರಿ ತಪ್ಕೊಂಡಿದ್ದೆ ಅಲ್ವಾ? ಆ ಕ್ಷಣದಿಂದ ನಿನ್ನ ಮೇಲೆ ನನಗೆ ಸ್ಪೆಷಲ್ ಇಂಟ್ರೆಸ್ಟ್ ಇದೆ ಕಾವ್ಯ ಅಂತ ಏನೇನೋ ಮಾತಾಡ್ದ. ಅಮ್ಮ 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 ಸುಳ್ಳಮ್ಮ. ಕಾವ್ಯ ಹೇಳ್ತಿರೋದೆಲ್ಲ ಸುಳ್ಳಮ್ಮ. ಅವನಿ ನೀವಿದೆಲ್ಲ ನಂಬೇಡಿ. ಮೊದಲು ಅವಳು ಕಂಪ್ಲೀಟ್ ಮಾಡಕ್ ಬಿಡೋ. ನನ್ನ ಮೇಲೆ ಅಷ್ಟು ಇಂಟ್ರೆಸ್ಟ್ ಇರಬೇಕಾದ್ರೆ ಮದುವೆ ಮಾಡ್ಕೋಬೋದು ಅಲ್ವಾ ಅಂತ ಕೇಳಿದೆ. ಅದನ್ನು ಆಮೇಲೆ ನೋಡೋಣ ಬಿಡು. ಮೊದಲು ಬಂದು ನನ್ನ ತೋಳಲ್ಲಿ ಬಂದಿ ಆಗೋ ಅಂತ ಹತ್ರ ಕರ್ಕೊಂಡು ಅದು 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 ಇನ್ ಸಾಕು. ಎಲ್ಲ ಅರ್ಥ ಆಗೋಯ್ತು. ಹೆಣ್ಣಾಗಿ ಇದಕ್ಕಿಂತ ಹೆಚ್ಚಿಗೆ ಹೇಳ್ಕೊಳಕ್ಕಾಗಲ್ಲ. ಆಮೇಲೆ ಏನ್ ನಡೆದಿರುತ್ತೋ. ಇಲ್ಲಿರೋರೆಲ್ಲ ತುಂಬಾ ಸಿನಿಮಾದಲ್ಲಿ ಇದನ್ನ ನೋಡಿರ್ತಾರೆ. ಮುಗ್ದೋಯ್ತು. ನನ್ನ ಮಗಳ ಜೀವನ ಸರ್ವನಾಶ ಆಗೋಯ್ತು. ಅಯ್ಯೋ ಈ ವಿಷಯ 4 ಜನಕ್ಕೆ ಗೊತ್ತಾಯ್ತು ಅಂದ್ರೆ ಕಾವ್ಯಂಗ್ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ. ನೀನೇನೋ ಒಳ್ಳೆ ಹುಡುಗ ಅಂತ ಅತ್ತೆ ಎಲ್ಲರ ಹತ್ರನೂ ದೊಡ್ಡದಾಗಿ ಹೇಳ್ಕೊತಿದ್ರು. ಶ್ರೀಕರ್, ನೀನ್ ಇಂಥ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅಪ್ಪ ದಯವಿಟ್ಟು ಇದನ್ನೆಲ್ಲ ನಂಬೇಡಿ ಅಪ್ಪ. ಕಾವ್ಯ ಹೇಳ್ತಿರೋದೆಲ್ಲ ಸುಳ್ಳು. ಇನ್ನೂ ಮದ್ವೆ ಆಗ್ದಿರೋ ಹೆಣ್ಣು ಹುಡುಗಿ ಇಷ್ಟು ಕೀಳ್ಮಟ್ಟಕ್ಕೆ ಹೇಗ್ ಬೀಳ್ತಾಳೆ ಶ್ರೀಕರ್? ಹಾಗ್ ಮೌನವಾಗಿದ್ದೀರಲ್ಲ ಅತ್ತೆಯವ್ರೆ. ಇದಕ್ ನೀವೇನ್ ತೀರ್ಪು ಕೊಡ್ತೀರೋ ಕೊಡಿ. ಹೇಳೋದೇನಿದೆ? ಬಂದ್ ಹುಡುಗಿ ಜೀವನನ ನಾಶ ಮಾಡಿರೋನೆ ನ್ಯಾಯ ಕೊಡ್ಬೇಕು. ಅಂದ್ರೆ ಶ್ರೀಕರ ಇವಳನ್ನ ಮದ್ವೆ ಮಾಡ್ಕೋಬೇಕು. ಅಷ್ಟೇ ಅಲ್ವಾ? ಇದನ್ ಮೀರಿ ತೀರ್ಪು ಏನಿರುತ್ತೆ ಬಿಡು. ಅಮ್ಮ ಅಪ್ಪ ನಿನ್ ಮದ್ವೆ ವಿಷಯದಲ್ಲಿ ಎಷ್ಟೋ ಕನ್ಸುಗಳನ್ನ ಕಾಣ್ತಿದ್ರೆ ಕೊನೆಗೆ ಹೀಗ್ ಮಾಡ್ದೆ. ಸರಿ ಬಿಡಿ, ಎಷ್ಟೇ ಕನ್ಸ್ ಕಂಡ್ರು ಹಣೆಯಲ್ಲಿ ಬರ್ದಿರೋದೇ ಆಗುತ್ತೆ.
ಅಕ್ಕ ಇವ್ರ ಮದ್ವೆಗೋಸ್ಕರ ಅಂತ ನೀನು ಆಸೆ ಹೆಚ್ಚಾಗಿ ತಾಳಿ ಮಾಡಿಸಿ ಬಚ್ಚಿಟ್ಟಿರ್ತೀಯ ಅಲ್ವಾ? ಇಟ್ಟಿದ್ದೀನಿ ಕಣೋ. ಹಾ, ಹಾಗಾದ್ರೆ ಹೋಗಿ ತಗೊಂಡ್ ಬಾ. ಅಮ್ಮ ಕೊಡೋ ಅಂತ ತೀರ್ಪು ಖಂಡಿತ ಇದೇ ಆಗಿರುತ್ತೆ. ಇವಾಗ್ಲೇ ತರ್ತೀನಿ. ಹೋಗಕ್ಕ. ಅಮ್ಮ, ನೀವ್ ಯಾಕೆ ಮಾತಾಡ್ತಿಲ್ಲ? ನಾನ್ ಎಂತವನು ನಿಮಗೆ ಗೊತ್ತಿಲ್ವಾ? ಲೇ, ಕಾವ್ಯ ಹೇಳಿದ್ದು ನಂಬೋದಕ್ಕೆ ನಮ್ ಎಲ್ರಿಗೂ ಆಗಿರೋ ತಪ್ಪೇನು ಅಂತ ಲೈವ್ ಆಗಿ ಕಾಣಿಸ್ತು. ನೀನ್ ಹೇಳೋದು ನಂಬೋದಕ್ಕೆ ಆಧಾರ ಏನು, ಸಾಕ್ಷಿ ಏನು? ಅಮ್ಮ, ನನ್ನ ನಂಬಿ ಅಮ್ಮ. ತಗೋ ತಾಳಿ. ಕಾವ್ಯ ಕತ್ತಕ್ ಕಟ್ಟು ಅಂತ ಹೇಳಿ ಅತ್ತೆ. ಹೊರಗಡೆಯವ್ರಿಗೊಂದು ನ್ಯಾಯ, ಮನೆಯವ್ರಿಗೊಂದು ನ್ಯಾಯ ಇರಲ್ಲ ಅಂತ ನೀವು ಹೇಳ್ತಿರ್ತೀರಲ್ವಾ? ಕಟ್ಟು ಅಂತ ಹೇಳಮ್ಮ. ಇಲ್ಲ ಅಂದ್ರೆ ನನ್ನ ಮಗಳ ಜೀವನ ನಾಶ ಆಗೋಗತ್ತೆ. ನೀನು ಹೇಳಿದ್ದೆಲ್ಲ ನಿಜಾನೇನಾ? ಅಮ್ಮನವ್ರ ಮೇಲೆ ಆಣೆ ಅಮ್ಮಮ್ಮ. ತಪ್ಪು ಮಾಡಿರೋರ್ಗೆ ಹೊಡಿದೇನೆ ಅನ್ಯಾಯ ಆಗಿರೋ ಹುಡುಗಿಗೆ ಹೊಡೆದ್ರಲ್ಲ ಅತ್ತೆ, ಯಾಕೆ? ನನ್ ಮಗಳಿಗೆ ಯಾಕಮ್ಮ ಹೊಡೆದೆ? ಇದು ತುಂಬಾ ಅನ್ಯಾಯ ಮಾಡ್ತಿರೋ ಹಾಗಿದೆ ಅತ್ತೆ. ಬಾಯ್ ಮುಚ್ಚಿ. ತಪ್ಪು ಮಾಡಿದವ್ರು ಯಾರು ಅಂತ ನಿಮ್ಗೆ ಆಧಾರ ಬೇಕಲ್ವಾ? ಹಾಗಾದ್ರೆ ನೋಡಿ. ನಾನ್ ಹೇಳ್ದಾಗೆ ಕಾವ್ಯ ಬೊಟ್ಟು ಅಳಿಸ್ಕೊಂಡು ಹೂವನ್ನ ಹಾಳು ಮಾಡ್ಕೊಂಡು ಇರ್ತಾಳೆ. ಶ್ರೀಕರ್ ಕಾವ್ಯನ ಏನೋ ಮಾಡಿದಾನೆ ಅಂತ ಅತ್ತೆ ಮಾವನ್ನ ಸ್ಟ್ರಾಂಗ್ ಆಗಿ ನಂಬಿಸೋಣ. ಕಾವ್ಯನ ಶ್ರೀಕರಿ ಕೊಟ್ಟು ಮದುವೆ ಮಾಡಬೇಕು. ವೆರಿ ಗುಡ್ ಅಣ್ಣ. ಈ ಆಧಾರ ಸಾಕಾ? ಇನ್ನೆಷ್ಟು ಸುಳ್ಳು ಹೇಳ್ತಿರೋ, ಇನ್ನೆಷ್ಟೊತ್ತು ನಿಮ್ ನಾಟಕನ ಮುಂದುವರಿಸ್ತಿರೋ ಅಂತ ಇಷ್ಟೊತ್ತು ಈ ವಿಡಿಯೋನ ತೋರಿಸ್ಲಿಲ್ಲ. ಮನೆ ದೊಡ್ಡ ಸೊಸೆ ಯೋಚನೆ ಮಾಡ್ಬೇಕಾಗಿರೋ ರೀತಿನ ಇದು? ಹೆಂಡತಿಗೆ ಸಪೋರ್ಟ್ ಮಾಡೋ ವಿಷಯನ ಇದು? ಮಗಳ ಮದುವೆಗೋಸ್ಕರ ಒಬ್ಬ ತಾಯಿ ಮಾಡ್ಬೇಕಾಗಿರೋ ಕೆಲ್ಸನ ಇದು? ನೀನು ಒಬ್ಬ ತಂದೆನಾ? ನೀನು ಓದಿರೋ ಓದು ಕಲ್ಸಿದ್ದು ಇದೇನಾ? ಎಲ್ರೂ ಸೇರಿ ಇಷ್ಟು ಕೀಳು ಮಟ್ಟಕ್ಕೆ ಇಳಿತೀರಾ ಅಂತ ಅನ್ಕೊಂಡಿರ್ಲಿಲ್ಲ. ಇನ್ನು ಆಗೋದಿಲ್ಲ. ಏನಂದ್ರೆ ತಕ್ಷಣ ಇವಳಿಗೆ ಮದ್ವೆ ಮಾಡಿ ಕಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಇಂತಹ ಕುತಂತ್ರಗಳು ನಡೀತಾನೆ ಇರುತ್ತೆ. ಇನ್ನು ತಡ ಮಾಡಬಾರ್ದು.
ನಾಳೆನೆ ಹುಡ್ಗಿನ್ ನೋಡೋ ಶಾಸ್ತ್ರ. ಯಾರಾದ್ರೂ ಎದ್ರು ಮಾತಾಡಿದ್ರೆ ಮನೆಯಿಂದ ಹೊರಗಡೆ ಕಳಿಸ್ಬಿಡ್ತೀನಿ. ಹೋಗಿ ಹೋಗಿ ಅಂತ ಹೇಳ್ತಿದ್ರೆ ಅರ್ಥ ಆಗ್ತಿಲ್ವಾ? ಹೋಗಿ.